ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೆ ಹತ್ರ ಬೆಳೆದಿರೋಂತಹ ಸಸಿಗಳನ್ನ ತೋರಿಸ್ತೀನಿ. ಎಲ್ಲ ಸಸಿಗಳು ಸಹ ಆರ್ಗ್ಯಾನಿಕ್ ಆಗಿದೆ. ಕೆಲವೊಂದೊಂದು ಹಣ್ಣುಗಳು ಬಿಟ್ಟಿದೆ, ಇನ್ನು ಕೆಲವೊಂದೊಂದು ಹಣ್ಣುಗಳು ಬಿಡ್ತಾ ಇದೆ, ಸ್ಟಾರ್ಟ್ ಆಗ್ತಾ ಇದೆ. ಮತ್ತು ಹಾಗೆ ಕೆಲವೊಂದು ತರಕಾರಿ ಗಿಡನೂ ಬೆಳೆದಿದ್ದೀವಿ. ಯಾವುದಕ್ಕೂ ಸಹ ಫರ್ಟಿಲೈಸರ್ ಯೂಸ್ ಮಾಡಿಲ್ಲ. ಸೊ ಯಾರು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ನಿಮ್ಗಿಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇದನ್ನು ಇಷ್ಟ ಆದರೆ ನಿಮ್ಮ ಮನೆ ಹತ್ರನೂ ಇದೇ ಥರ ಬೆಳೆಸೋದಕ್ಕೆ ಟ್ರೈ ಮಾಡಿ ನೋಡಿ. ಈಗ ತೋರಿಸ್ತೀನಿ ಒನ್ ಬೈ ಒನ್. ಲೆಟ್ಸ್ ಸ್ಟಾರ್ಟ್. ನೋಡಿ, ಇದು ಪಪ್ಪಾಯ. ಇದು ಮನೆಯಲ್ಲೇ ಬೀಜ ಮಾಡಿ ಸಸಿ ಮಾಡಿ ನೆಟ್ಟಿರೋದು. ಇಲ್ಲಿ ಎರಡಿದೆ, ಇನ್ನು ಆ ಕಡೆ ಎರಡಿದೆ, ಅದನ್ನು ಆಮೇಲೆ ತೋರಿಸ್ತೀನಿ. ನೋಡಿ, ಇದೆಲ್ಲನೂ ತರಕಾರಿ ಗಿಡಗಳು, ಕಾಳು ಗಿಡ. ಅವರೆಕಾಳು, ಅಲಸಂದಿ ಕಾಳು, ಇದು ಕುಂಬಳಕಾಯಿ ಗಿಡ. ಇದು ನೋಡಿ, ಇದು ತೊಗರಿಕಾಯಿ ಗಿಡ. ಇದು ಇರಮ್ಮ ವಿಡಿಯೋ ಮಾಡಿ. ಇದು ನೋಡ್ರಿ ಡ್ರ್ಯಾಗನ್ ಫ್ರೂಟ್. ಈಗ ತಾನೇ ಹೂಣಿರೋಂಥದ್ದು, ಸ್ವಲ್ಪ ದಿನ ಆಗಿದೆ. ಅಲ್ಲೊಂದು ಹಣ್ಣು ಬಿಟ್ಟಿದೆ, ತೋರಿಸ್ತೀನಿ ನಾನು ನಿಮ್ಗೆ. ಆಲ್ರೆಡಿ ಹಣ್ಣು ಬಿಟ್ಟಿರೋದು ಸಹ ನೋಡಿ. ಇದು ಆಪಲ್ ಗಿಡ ತುಂಬ ಚೆನ್ನಾಗಿ ಬೆಳೀತಾ ಇದೆ. ಈ ವರ್ಷ ಇದು ಕಾಯಿ ಸ್ಟಾರ್ಟ್ ಆಗಬೇಕು ಡಿಸೆಂಬರಲ್ಲಿ, ನೋಡಬೇಕು. ಇಲ್ಲೆಲ್ಲ ತುಂಬ ಹೂಗಳಿದೆ. ಅದ್ರ ಬಗ್ಗೆ ಇವಾಗ ಏನು ಅಷ್ಟೊಂದು ಫೋಕಸ್ ಮಾಡಲ್ಲ, ನೆಕ್ಸ್ಟ್ ಟೈಮ್ ಮಾಡ್ತೀನಿ. ಈ ಗಿಡದ ಹೆಸರು ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ, ಇದು ಡ್ರ್ಯಾಗನ್ ಫ್ರೂಟ್. ಇದು ಸೆಕೆಂಡ್ ಫ್ರೂಟು. ನಿನ್ನೆ ಒಂದು ಫ್ರೂಟ್ನ ಕಿತ್ಕೊಂಡು ತಿಂದಾಯಿತು. ನೋಡಿ, ಸೆಕೆಂಡ್ ಫ್ರೂಟ್ ಹಣ್ಣಾಗಿದೆ, ಮತ್ತೆ ಕೀಳಬೇಕು. ವಿಡಿಯೋ ಮಾಡ್ತಾ ಇದ್ದೀನಿ ಪಾಪು, ಜನಗಳಿಗೆ ತೋರಿಸೋಣ ಅಂತ. ಇದು ನೋಡಿ, ಇದು ರಾಮಫಲ ಗಿಡ. ಇದು ಕಾಯಿ ಆಗ್ತಾ ಇದೆ. ಇಲ್ಲೊಂದು ಕಾಯಿ ಇದೆ, ತೋರಿಸ್ತೀನಿ. ನೋಡಿ ನೋಡಿ ನೋಡಿ, ಇದೇ ರಾಮಫಲ. ಈಗ ಇದು ತೆಂಗಿನ ಮರ. ಇದು ಸಹ ಸಸಿಯಿಂದ ದೊಡ್ಡ ಮಾಡಿರೋದು. ಎಲ್ಲರೂ ಸಸಿಯಿಂದನೇ ಮಾಡೋದು, ಬಟ್ ತುಂಬ ಚಿಕ್ಕ ಗಿಡ ಇತ್ತು. ಇದು ತರಕಾರಿ ಗಿಡ. ಇದೇನು ತರಕಾರಿ ಅಂತ ಹೆಸರು ಮರ್ತೋಗಿದ್ದೀನಿ, ನಿಮಗೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ, ಇದೆಲ್ಲ ಹೂ ಗಿಡ. ಇಲ್ಲಿ ನೋಡಿ, ಜ್ಯೂಸ್ ಹಣ್ಣು, ಫ್ಯಾಷನ್ ಫ್ರೂಟ್ ಗಿಡ. ಇದು ತುಂಬ ಕಾಯಿ ಬಿಟ್ಟು ಹಣ್ಣೆಲ್ಲ ಆಗಿ ಬಿದ್ದೋಗಿದ್ದಾವೆ, ಯಾರು ತಿಂದಿಲ್ಲ. ನೋಡಿ, ಇಲ್ಲೆಲ್ಲ ಬಿದ್ದೋಗಿದೆ. ನೋಡಿ, ಇದು ಹಲಸಿನ ಮರ. ಗಿಡದಲ್ಲಿ ಹಲಸಿನಕಾಯಿ ಬಿಡ್ತಾ ಇದೆ. ಇದೊಂಥರ ಡಿಫ್ರೆಂಟ್ ತಳಿ. ಇದು ಎಲ್ಲ ಸೀಸನ್ನಲ್ಲೂ ಸಹ ಹಲಸಿನಕಾಯಿ ಬಿಡುತ್ತಿದೆ. ನೋಡಿ, ಇಲ್ಲೊಂದು ಬಿಟ್ಟಿದೆ, ಆಮೇಲೆ ಇಲ್ಲೆಲ್ಲೋ ಇಲ್ಲೊಂದು ಬಿಟ್ಟಿದೆ. ಅಲ್ಲೂ ಬಿಟ್ಟಿದೆ. ಚಕ್ಕೋತ ಹಣ್ಣಿನ ಗಿಡ. ಇದು ಇನ್ನೂ ಕಾಯಿ ಸ್ಟಾರ್ಟ್ ಆಗಿಲ್ಲ. ಮೊದಲೊಂದು ಇತ್ತು ದೊಡ್ಡ ಮರ, ಇಲ್ಲಿತ್ತು. ಅದು ಯಾಕೋ ಒಣಗೋಗ್ಬಿಡ್ತು. ನೋಡಿ, ಆ ಜಾಗದಲ್ಲಿತ್ತು, ಅದು ಒಣಗೋಗ್ಬಿಟ್ಟಿದೆ. ಈಗ ಮತ್ತೆ ಸಸಿ ಮಾಡ್ತಾ ಇದ್ದೀನಿ. ನೀನು ಆಲ್ಮೋಸ್ಟ್ ದೊಡ್ಡದಾಗ್ತಾ ಇದೆ, ಇನ್ನೂ ಕಾಯಿ ಸ್ಟಾರ್ಟ್ ಆಗಿಲ್ಲ. ಇದು ಅಡಿಕೆ ಮರಗಳು ಎರಡು. ಇದು ಬೀಜದಿಂದನೇ ಮಾಡಿರೋದು. ಇದು ಎಳ್ಳಿಕಾಯಿ. ನೋಡಿ, ಎಳ್ಳಿಕಾಯಿ ಗಿಡ. ಇದು ಚೆರ್ರಿ ಹಣ್ಣಿನ ಗಿಡ. ಕಾಯಿ ಬಿಟ್ಟಿತ್ತಿದ್ದು, ಈಗ ಸ್ಟಾರ್ಟ್ ಆಗ್ತಾ ಇದೆ. ಸ್ಟಾರ್ಟ್ ಆಗಿ ಎಂಡಾಗಿದೆ, ಜಾಸ್ತಿ ಏನು ಬಿಟ್ಟಿಲ್ಲ. ನೋಡಿ, ಇದು ಮೂಸಂಬಿ ಗಿಡ. ಇದು ಮನೆಗೆ ತಂದಿರೋ ಹಣ್ಣಲ್ಲಿ ಬೀಜ ಮಾಡಿ ಅದನ್ನಿಟ್ಟಿರೋದು ಮೂಸಂಬಿ. ಇಲ್ಲೆಲ್ಲ ತುಂಬ ಅಲಸಂದಿ ಕಾಯಿ ಗಿಡ ಎಲ್ಲ ಹೂಣಿದ್ದಾರೆ ನಮ್ಮ ಅಕ್ಕ ಅವರು. ಆಲ್ರೆಡಿ ಹೂ ಸ್ಟಾರ್ಟ್ ಆಗಿದೆ. ನೋಡಿ, ಇನ್ನು ಕಾಯಿ ಬಿಡಬೇಕು. ಆ ಕಡೆ ಚಿಕ್ಕಡಿ ಕಾಯಿ ಸಹ ಹೂಣಿದ್ದಾರೆ, ನೆಲ್ಲವರೆಕಾಯಿ ಅಂತಾರೆ. ಇಲ್ಲೊಂದು ಪ್ಯಾಷನ್ ಫ್ರೂಟ್ ಗಿಡ ಬೆಳೀತಾ ಇದೆ, ಈ ಕಡೆ ಆಗ್ತಾ ಇದೆ. ಇದು ಮೆಹಂದಿ ಸೊಪ್ಪಿನ ಗಿಡ. ಇದು ಮೆಹಂದಿ ಸೊಪ್ಪು. ಇದು ತುಳಸಿ ಗಿಡ.
ಇದು ಡೈರೆ ಗಿಡ, ಇನ್ನು ಆ ಕಡೆ ಹೂವು ಬಿಟ್ಟಿದೆ, ತೋರಿಸ್ತೀನಿ. ತೊಗರಿ ಗಿಡ ಎಲ್ಲಿದೆ, ಇಲ್ಲಿ ಕಬ್ಬು, ಇದು ಜಾಮೂನ್ ಫ್ರೂಟ್, ನೇರಳೆ ಹಣ್ಣಿನ ಗಿಡ. ಇದು ಸೆಕೆಂಡ್ ಇಯರ್ ಆಲ್ರೆಡಿ ಬಿಟ್ಟಿದೆ, ಬಿಟ್ಟು ಖಾಲಿ ಆಗಿದೆ. 3 ವರ್ಷಕ್ಕೆ ಬಂದುಬಿಡ್ತಿದ್ದು. ಇಲ್ಲೊಂದು ಇದು ಉಣಿತೀವಿ, ಪಪ್ಪಾಯ ಗಿಡ. ಈಗ ಎಕ್ಸೈಟಿಂಗ್ ಆಗಿರೋವಂಥ ಹಣ್ಣು ಬಿಟ್ಟಿರೋವಂಥ ಚೇಪೆ ಗಿಡ ತೋರಿಸ್ತೀನಿ, ಎಷ್ಟು ತುಂಬ ಹಣ್ಣು ಬಿಟ್ಟಿದೆ. ನೋಡಿ ತುಂಬ ಚೆನ್ನಾಗಿ ಹಣ್ಣು ಬಿಟ್ಟಿದೆ. ಎಮ್ಮಿ ಪಾಪು, ನಿಮಗೆ ಚೇಪೆಕಾಯಿ ನೋಡಿ, ನಮ್ಮ ಪಾಪು ಸಹ ತಿಂತಾಯಿದೆ ಚೇಪೆಕಾಯಿ. ತೋರ್ಸಮ್ಮ. ನೋಡಿ ತುಂಬ ಹಣ್ಣು ಬಿಟ್ಟಿದೆ. ಅಲ್ಲೆಲ್ಲ ಬರ್ಡ್ ಎಲ್ಲ ತಿಂದಿದೆ ನೋಡಿ, ಇಲ್ಲೆಲ್ಲ ಕೆಳಗಡೆ ಎಲ್ಲ ತಿಂದ್ಬಿಟ್ಟು ಸಾಕಿದೆ ಈ ಪಕ್ಷಿಗಳು. ಗಿಡಗಳು ಬೆಳೆದ್ರೆ ಪಕ್ಷಿಗಳು ಸಹ ಇರ್ತದೆ. ಆಲ್ರೆಡಿ ಲಾಸ್ಟ್ 3 ಡೇಸ್ ಬ್ಯಾಕು ಪಕ್ಷಿ ಮರಿ ಮಾಡ್ಕೊಂಡು ಸಹ ಹೋಯ್ತು 2 ಪಕ್ಷಿಗಳು. ಅದರದ್ದು ಸಪ್ರೇಟ್ ವಿಡಿಯೋ ಇದೆ, ಹಾಕಿದ್ದೀನಿ ನೋಡಿ ಚಾನಲ್ಲಿ. ಇದು ನೋಡಿ, ಇದು ಲಕ್ಷ್ಮಣ ಫಲ ಗಿಡ. ಇದು ಕ್ಯಾನ್ಸರ್ಗೆ ರಾಮಬಾಣ ಅಂತಾರೆ ಇದನ್ನ. ನೋಡಿ ಇದೆಲ್ಲ ಹಣ್ಣಾಗಿ ಬಿದ್ದೋಗಿದೆ. ಇದು ಕೀಮೋಥೆರಪಿ ಥರ ವರ್ಕ್ ಆಗುತ್ತಂತೆ ಇದು. ಅಲ್ಲೆಲ್ಲ ಹಣ್ಣಾಗಿದೆ ಮೇಲೆ. ಇದು ಒಂದೇ ಒಂದು ಬೀಜ ನಮ್ಮ ನೆಂಟರು ಮನೆಯಿಂದ ತಗೊಂಬಂದು ಅದನ್ನು ಪಾಕೆಟಲ್ಲಿ ಹಾಕಿ ಸಸಿ ಮಾಡಿ ಮತ್ತೆ ನೆಟ್ಟು ಬೆಳೆದಿರೋ ಅಂಥದ್ದು. ಇದು ಹೂವು ಬಿಟ್ಟಿರೋದು, ಅದು ಕಾಯಿ. ಇದು ಸ್ವಲ್ಪ ಕಾಯಿದು. ಇದು ಇನ್ನೊಂದು ರಾಮಫಲ ಗಿಡ. ಇದು ಅರಿಶಿಣ ಗಿಡ. ಇದು ಅರಿಶಿಣ ಗಿಡ, ಟರ್ಮರಿಕ್ ಪ್ಲಾಂಟ್. ಒಂದು ಸ್ವಲ್ಪ ಟರ್ಮರಿಕ್ ಉಣಿದ್ರೆ ಸಾಕು, ಈ ಥರ ಆಗುತ್ತೆ. ಇದು ಬೇರೆ ಜಾತಿಯದ ಕಬ್ಬು. ಇದು ಮತ್ತು ಅದು 2 ಬೇರೆ ಜಾತಿ ಕಬ್ಬು. ಕೊಡ್ತೀನಿ ರಮ್ಮ, ಹೂವು ಕೊಡ್ತೀನಿ ನೋಡಿ. ಇವೆಲ್ಲ ತರಕಾರಿ ಗಿಡ. ಇದು ಬಿಳಿ ದಾಸವಾಳ ನೋಡಿ. ಇಲ್ಲೂ ಸಹ ಚಿಕ್ಕಡಿಕಾಯಿ ಇದೆ ನೋಡಿ. ಇದು ದೊಡ್ಡದಾಗಿದೆ ಹಲಸಿನ ಮರ, ಬಟ್ ಇನ್ನೂ ಕಾಯಿ ಸ್ಟಾರ್ಟ್ ಆಗಿಲ್ಲ. ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಆಗುತ್ತೆ. ಇದು ಖರ್ಜೂರದ ಗಿಡ. ಇದು ನಿಂಬೆ ಗಿಡ. ಇದು ನೋಡಿದ್ರಲ್ಲ, ಇನ್ನೂ ತುಂಬ ಗಿಡ ಇದೆ ಆ ಕಡೆ. ಅದನ್ನ ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಇದರೊಂದಿಗೆ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್ ಮಾಡಮ್ಮ. ಬಾಯ್ ಮಾಡು. ಬಾಯ್.